ನನಗೆ ಹಸುವಾಗೈತಿ. ಅದೇನ ಮ್ಯಾಗಿ ಮಾಡ್ತೀನಂದು ಅದು ಇಲ್ಲ, ಏನೂ ಇಲ್ಲ. ಅಡುಗೆ ಮನೆ ಪೂರ ಖಾಲಿ ಐತಿ. ಏನು ನೋಡಿ, ಏನೇ ಮನಿ ಎಲ್ಲಿದ್ದಿದ್ದು ಸಾಮಾನು ಅಲ್ಲೆಲ್ಲೇ ಬಿದ್ದಾವು. ಒಂಚೂರು ನಿನಗೆ ಹೆಣ್ಮಗಳಾಗಿ ಮನಿನ ಕ್ಲೀನ್ ಇಟ್ಕೋಬೇಕಂತ ಗೊತ್ತಾಗೋದಿಲ್ಲನ? ದೊಡ್ಡ ದೊಡ್ಡದು ಗುಡ್ಗುಡ್ದಂತ ಮಾತಾಡ್ತಿದ್ದಿ. ಎಲ್ಲೋತಿಗೆಲ್ಲ ನೋಡಿ, ಇಲ್ಲಿ ಪೇಪರ್ ಇಲ್ಲೇ ಇಟ್ಟಿದ್ದಿ ಉಯ್ಯಾಲೆ ಮೇಲೆ. ಇದು ಯಾವುದೋ ಶಾಲೆ ಏನೋ ಇಲ್ಲೇ ಒಗ್ದಿದ್ದಿ. ಸ್ವಲ್ಪ ನಿನಗೇನು ಅನ್ಸಲ್ಲನ? ನೋಡು ಮೊದ್ಲು ಹೆಂಗಿತ್ತು ನಮ್ಮ ಮನಿ. ಗೊತ್ತದಲ್ಲಿ ನಿನಗೆ ನಮ್ಮ ಮನಿ ಹೆಂಗಿತ್ತು ಅನ್ನೋದು. ಎಷ್ಟು ಚಂದ ಇಟ್ಕೊಂತಿದ್ಲು ನಮ್ಮ ಚಿಕ್ಕಮ್ಮ ಅನ್ನೋದರ ಗೊತ್ತಲ್ಲ. ನೋಡು, ತಮಾಷೆ ಮಾಡ್ದಂಗಲ್ಲ, ನನಗೆ ಭಾಳ ಹಸಿವಾಗೈತಿ. ಕೊನೆಗೆ ಮ್ಯಾಗಿನಾರ ಮಾಡಿಕೊಡು. ಇಲ್ಲಿ ನನಗಾಗೈತಿ. ಆ ಮಲ್ಲಮ್ಮಜ್ಜಿಗೆ ಮನಿವರೆಗೂ ಕರೆಯಕ್ ಹೋದ್ರ ನಾ ಬರಲ್ಲ, ನಮ್ಮ ಮನೆಗೆ ಯಾರು ಇಲ್ಲ, ನಾನು ಅದು ಮಾಡಕತ್ತೀನಿ ಇದು ಮಾಡಕತ್ತೀನಿ ಅಂತ 108 ಹೇಳ್ತಾಳ. ಈಕಿ ರಂಗಮ್ಮನ ಮನೆಗೆ ಹೋಗಿನಿ, ರಂಗಮ್ಮ ಹೇಳ್ತಾಳ ನಿಮ್ಮ ಮನೆಗೆ ಅಂದ್ರೆ ಬರೋದಿಲ್ಲ, ಗೆಸ್ಟ್ ಹೌಸಿಗೆ ಹೋಗ್ತಾಳಂತ. ಅಲ್ಲಿವರೆಗೂ ಹೋಗ್ತಾಳ, ಊರ್ ಹೊರಗ. ನಮ್ಮ ತ್ವಾಟದಾಗ ಐತಿ ಗೆಸ್ಟ್ ಹೌಸು, ಅಲ್ಲಿವರೆಗೂ ಹೋಗಕ್ಕಾಗತ್ತೆ ಈಕಿಗೆ. ನಮ್ಮ ಮನೆಗೆ ಬಂದು ನನಗೆ ಕೆಲಸ ಮಾಡ್ಕೊಡಕ್ ಆಗಲ್ಲ ಅಂತ. ಇದು ಯಾ ಲೆಕ್ಕ ರೀ? ಹಾ, ನನಗನ್ಸುತ್ತಾ ಇದೆಲ್ಲಾದ್ರ ಹಿಂದ ನಿಮ್ಮ ಚಿಕ್ಕಮ್ಮಾರ್ದ ಕೈವಾಡ ಐತಿ. ಇಲ್ಲ ಯಾರಿಗ್ ಗೊತ್ತು. ಮುಂದ ನನಗೆ ಹೇಳ್ದಂಗೆ ಮಾಡಿ ಹಿಂದ ನಿಮ್ಮ ಅಪ್ಪಾಜಿ ಎಲ್ಲಿ ಹೇಳಾರ ಏನ, ಹೋಗ್ಬೇಡ ಆ ಮನಿಗೆ ಮಾಡಬೇಡ ಅಂತ ಎಲ್ಲಾರ ಕೆಲಸದವ್ರಿಗೆ ಹೇಳ್ದಂಗೆ ಕಾಣುತ್ತೆ ನನಗಂಕರು. ಸುಮ್ಮನೆ ನಮ್ಮ ಚಿಕ್ಕಮ್ಮರ ಮೇಲೆ ನಮ್ಮ ಅಪ್ಪಾಜಿ ಮೇಲೆ ಆಪಾದನೆ ಒರೆಸ್ಬೇಡ. ನೀನೇನ್ರ ನೋಡಕ್ ಹೋಗಿದ್ದೇನ? ನಿಂಗೇನ್ರ ಅವ್ರು ಯಾರ ಹೇಳಿದ್ರನ? ಹೌದು, ನಮಗೆ ಹಿಂಗೆ ಬಂದು ಹೇಳಾರ ಗೌಡ್ರು, ಅದಕ್ಕೆ ನಾವು ಯಾರು ನಿಮ್ಮ ಮನೆ ಕೆಲ್ಸಕ್ಕೆ ಬರಲ್ಲ ಅಂತ ಏನಾರ ಹೇಳಿದ್ರನ? ಅಯ್ಯ, ಮಲ್ಲಮ್ಮಜ್ಜಿ ಅಂತೂ ಹೇಳಿಲ್ಲ, ರಂಗಮ್ಮ ಹೇಳಿದ್ಲಲ್ಲ, ನಾವಲ್ಲೇ ಅವ್ರ ತೋಟಕ್ಕೆ ಕೆಲ್ಸಕ್ಕೆ ಹೋಗ್ತೀವಿ, ಬರೋ ಮುಂದಾಗ ಮನಿ ಕೆಲ್ಸನೂ ಮಾಡಿ ಕೊಟ್ಟು ಬಂದ್ಬಿಡ್ತೀವಿ ಅಂದ್ಲಕ್ಕಿ. ಏನ ತೊಂದರೆ ಆಗಿರೋದರ ಏನ್ ನಿನಗ? ನೋಡು, ನೀನೇನು ಅವ್ರು ನಂಬ್ಕೊಂಡು ನನ್ನ ಮದುವೆಗೆ ಏನು? ನಾನಂತೂ ಅವ್ರು ನಂಬ್ಕೊಂಡು ನಿನ್ನ ಮದುವೆ ಆಗಿಲ್ಲ. ನಿನ್ನ ಕರ್ತವ್ಯ ಐತಿ. ಗಂಡಗ ಹಸುವಾದಾಗ ಹೊಟ್ಟೆ ತುಂಬಿಸೋದು ನಿನ್ನ ಕರ್ತವ್ಯ. ಮನಿನ ಗೃಹಿಣಿಯಾಗಿ ಹೆಂಡತಿಯಾಗಿ ಮನಿನ ನೀಟಾಗಿ ಇಟ್ಕೊಳೋದು ನಿನ್ನ ಕರ್ತವ್ಯ. ಇದು ನಾನಂತೂ ಹೇಳಲ್ಲ. ಈಗ ನೀನು ನನಗೇನಾರು ಮಾಡ್ಕೊಡ್ತೀಯ? ಕೊಡಲ್ಲ. ಇಲ್ಲ ರೀ, ನಾ ಮಾಡ್ಕೊಡಲ್ಲ. ನೀವು ಹೋಗಿ ಹೇಳಿದ್ರ ಮಲ್ಲಮ್ಮಜ್ಜಿನೂ ಕೆಲ್ಸಕ್ಕೆ ಬರ್ತಾರ, ರಂಗಮ್ಮಜ್ಜಿನೂ ಕೆಲ್ಸಕ್ಕೆ ಬರ್ತಾರ, ಎಲ್ಲರೂ ಕೆಲ್ಸಕ್ಕೆ ಬರ್ತಾರ. ನೋಡ್ರಿ, ಭೀಮಣ್ಣನು ಇವತ್ತು ಹೇಳೋಗ್ಯಾನ, ನಾಳೆಯಿಂದ ಬರಲ್ಲ, ನಾನಂತೂ ಎತ್ತುಗಿತ್ತು ಏನು ನೋಡ್ಕೊಳ್ಳಲ್ಲ ಅಂತೇಳಿ. ನಾ ಅದನ್ನು ಹೇಳಿನಿ, ಎತ್ತು ಎಮ್ಮಿ ಆಕಳ ಎಲ್ಲ ತಗೊಂಡು ಅಲ್ಲೇ ಕಟ್ಟು ಗೆಸ್ಟ್ ಹೌಸ್ನಾಗ ಅಂತೇಳಿ. ಅದು ಕಟ್ಟಿ ನಾನು ನಾಳೆಯಿಂದ ಬರಲ್ಲ ಅಂತ ಹೇಳೋಗ್ಯಾನ. ಇನ್ನೇನು ಮನೆಗೆ ಹಾಲು ಇರಲ್ಲ, ಚಾ ಮಾಡ್ಕೊಂಡು ಕುಡಿಯೋಕ್ಕೂ ಆಗಲ್ಲ, ಹಾಲು ಕುಡಿಯೋಕ್ಕೂ ಆಗಲ್ಲ, ಬೋರ್ಮೆಟನು ಇಲ್ಲ, ಬೂಸ್ಟು ಇಲ್ಲ. ರೀ, ನೀವು ಬಂದು ಹೇಳ್ರಿ, ನೀವು ಹೇಳೋವರೆಗೂ ನಾ ಅಡಿಗೆ ಮನೆಗೆ ಬರಲ್ಲ, ಏನು ಕೆಲಸನೂ ಮಾಡಲ್ಲ. ರೀ, ಎದ್ದೇಳಿ, ನಾನು ನಿಮ್ಗೆ ಹೇಳಕತ್ತೀನಿ. ಆಯ್ತು, ಮಾಡಬೇಡ. ನಾನೇನು ಮಾಡಲಿ? ದಿನ ಅಂತರೂ ನಾನು ನಿನಗೆ ಹೊರಗಲ್ ತಂದು ಕೊಡಕ್ಕಂತರೂ ಆಗಲ್ಲ. ಏನೋ ನಿನ್ನೆ ಮೊನ್ನೆ ಏನೋ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ತಿಂದೆ. ನನಗೇನು ಕರ್ಮ ಇಲ್ಲ. ನೀವು ಮಾಡಿಕೊಡಲ್ಲ, ನಿಮ್ಮವ್ವ ನಿಮ್ಮಪ್ಪ ಬಂದು ಕೇಳಲಿ. ಇದನ್ನ ಹೇಳ್ತೀನಿ, ಕೆಲಸದಾರ ಮಾಡಿದ್ರೇನೇ ಕೆಲಸ ಅಂತ, ಇಲ್ಲ ಅಂದ್ರೆ ಈಗೇನು ಮಾಡಲ್ಲ ಅಂತ ನಾನು ಹೇಳ್ತೀನಿ ಮಮ್ಮಿಗೆ. ಬರಲಿ. ರೀ, ಎಲ್ಲಿ ಹೊಂಟ್ರಿ? ಅದನ್ನು ನೀನು ಕೇಳಿ ಕೇಳಿ ಹೋಗ್ಬೇಕಂತ ಏನಾರ ಯಾವ್ದಾರ ರೂಲ್ ಬುಕ್ನಾಗ ಐತನ? ಇಲ್ಲದಿಲ್ಲ, ನಾವು ಅಪ್ಪಾಜಿ ನೋಡ್ಕೊಂತೀನಿ. ಯಾಕ ಅಲ್ಲೋಗೋದೇನು ಅರ್ಜೆಂಟ್ ಐತಿ? ಅದನ್ನ ಕೇಳಕ್ ನಿನಗೇನು ಅಧಿಕಾರ ಐತಿ? ನನ್ನ ತಂದೆ ತಾಯಿ ನೋಡಕ್ ನಾನು ಹೋಗ್ತೀನಿ. ಅದನ್ನ ನೀನು ಕೇಳಿ ಹೇಳ್ಬೇಕಂತ ಎಲ್ಲೂ ಕಾನೂನು ಇಲ್ಲ. ನೋಡು, ಅತಿ ಮಾಡಬೇಡ. ಮತ್ತು ನನಗೆ ಅಷ್ಟಿಷ್ಟು ಸಿಟ್ಟು ಬರೋದಿಲ್ಲ ಹೇಳಕತ್ತೀನಿ ನಾನು. ನಿಂತ್ಕೊಳ್ರಿ, ಬರ್ರಿ, ಮ್ಯಾಗಿ ಮಾಡ್ಕೊಡ್ತೀನಿ. ಮ್ಯಾಗಿನ ತಿನ್ನನಿಬ್ರು. ನಿನ್ನ ಮ್ಯಾಗಿನ ನೀನ ತಿನ್ನು ಒಬ್ಬೇಕೆ. ಈ ಮನೆಯಾಗೂ ನೀನ ಉಳ್ಳಾಡ. ನಾನಂತರೂ ಬರಲ್ಲ ಯಾವುದೇ ಕಾರಣಕ್ಕೂ. ಓ, ಅಲ್ಲಿ ಹೋಗಿ ಮೀನ ಮಾಡಿಸ್ಕೊಂಡು ತಿನ್ಬೇಕೇನ? ನಿನ್ನ ಕಚಡ ಬುದ್ಧಿ ಅಂತೂ ನೀ ಬಿಡೋದಿಲ್ಲ. ನಿನ್ನ ಯೋಗ್ಯತೆ ತಕ್ಕಂಗೆ ನೀ ಯೋಚನೆ ಮಾಡ್ತಿದ್ದಿ. ಯೋಚನೆ ಮಾಡು, ನಾನೇನು ಬೇಡ ಅನ್ನಲ್ಲ. ಅಷ್ಟಕ್ಕೂ ಅಲ್ಲಿರೋದು ನನ್ನ ತಂದೆ ತಾಯಿ. ಏನು, ನಾ ಅಲ್ಲಿ ಹೋದ್ರೂ ನಡಿತೈತಿ. ನಾನೇನು ನಿನ್ನಂಗ ಮನೆ ಹಾಳು ಬುದ್ಧಿ ಮಾಡ್ಕೊಂಡು ಎಲ್ಲೂ ಹೊಂಟಿಲ್ಲ. ನೀ ತಿನ್ನು ನಿನ್ನ ಮ್ಯಾಗಿನ. ಹೋಗ್ರಿ ಹೋಗ್ರಿ, ಏನ್ ದೊಡ್ಡ, ಎಷ್ಟು ದಿನ ಹೋಗಿ ಅಲ್ಲೇ ತಿಂತೀರಿ? ನಾನು ನೋಡ್ತೀನಿ. ಬರ್ಬೇಕಲ್ಲ, ರಾತ್ರಿ ಅದ್ರ ಮನೆಗೆ ಬರ್ಬೇಕು. ನಾನು ನೋಡ್ತೀನಿ ಅದು ಎಷ್ಟು ದಿನ ನಿಮ್ಮ ಚಿಕ್ಕಮ್ಮ ನಿನ್ನ ಮಾಡಿ ಹಾಕ್ತಾಳಂತೇಳಿ. ಹೋಗ್ರಿ. ನಂಗೂ ಭಾಳ ಹಸಿವಾಗೈತಿ, ಏನಾರ ಮಾಡ್ಕೊಂಡು ತಿಂತೀನಿ. ಅದ ಮ್ಯಾಗಿ. ಯಪ್ಪ, ಮ್ಯಾಗಿ ತಿಂದ್ರೆ ರಾತ್ರಿ ಎಲ್ಲ ಹೊಟ್ಟೆ ನೋವಾಗುತ್ತ, ಹೊಟ್ಟೆ ಮುಳ್ಳಿಡ್ದಂಗೆ ಆಗ್ಬಿಡ್ತೈತಿ. ಬೇಡ. ಕೊನೆಗೆ ಉಪ್ಪಿನಕಾಯಿ ಗಿಪ್ಪಿನಕಾಯಿ ಏನೇನು ಅದಾವು? ಅನ್ನ, ಉಪ್ಪಿನಕಾಯಿ. ಅಯ್ಯೋ, ರುಚಿ ರುಚಿಯಾಗಿ ತಿಂದಿರ ಬಾಯಿ. ಅನ್ನ ಹಾಲು ತಿನ್ನಕ್ಕೂ ಆಗಲ್ಲ. ನಾಳೆಯಿಂದ ಹಾಲು ಇಲ್ಲ. ಇದ್ದಿದ್ದ ಆಕಳ ಎಮ್ಮಿನೂ ತೊಗೊಂಡೋಗಿ ಅಲ್ಲಿ ಕಟ್ಟಿದ್ರು. ಇನ್ನೇನು ಕರ್ಮ, ಏನು ಹಾಕೊಂಡು ತಿನ್ಲಪ್ಪ. ಸರಿ, ಚಿತ್ರಾನ್ನ ಮಾಡ್ಕೊತೀನಿ. ಕರ್ಮ, ಇವ್ರು ನೋಡಿದ್ರೆ ನಿಂದ್ರಲ್ಲೂ ಇಲ್ಲ. ಅಲ್ಲೋಗಿ ಈಗ ಮಿನ ತಿಂದು ಬರ್ತಾರ. ಯಾಕಂದ್ರೆ ಬರೇ ಹೋಗ ಮಂದಿ ಅಂತ 20 ನಮೂನಿ ಮಾಡ್ತಾರ ಅಡ್ಗಿನ. ವೆರೈಟಿ. ನನ್ನ ಗಂಡಿಗೆ ಇಳ್ಕೊಬೇಕಲ್ಲ ಒಂದು ಥರದ ಅಡ್ಗೆ. ನಮ್ಮವ್ ನೋಡಿದ್ರೆ ನಿನ್ನ ಗಂಡನ ಮನಸ್ಸಿಗೆಲ್ಲು ಅಂತಾಳ.
ನನಗೆ ನೋಡಿದ್ರೆ ಕೆಲಸ ಮಾಡಕ ಬ್ಯಾಸ್ರ. ಥೂ. ಹಾಳದಕ್ಕೆ ಮನ್ಯಾಗ ಅಂಕರ್ ನೆಮ್ಮದಿಲ್ಲಾರ್ದಂಗೆ ಮಾಡ್ತಾಳೆ. ಈಗೇನಾರ ಅಪ್ಪಾಜಿಯವ್ರ ಮನೆಗೆ ಹೋದ್ನೆ ಅಂದ್ರೆ ಮುಗಿದೋತು. ಬೇಡ, ನನಗೆ ನೋಡಿದ್ರೆ ಹೊಟ್ಟೆ ಹಸಿವಾಗ್ಬಿಟ್ಟೈತಿ. ಬೇಡ, ಜ್ಯೋತಿ ಮನೆಗೂ ಹೋಗಲ್ಲ. ಇನ್ನು ಅದನ್ನು ಒಂದು ದೊಡ್ಡ ರಗಳಿ ಮಾಡಿ ಅಪ್ಪಾಜಿಯವ್ರ ಕೈಯಾಗ ನನ್ನನ್ನು ಬಯಸ್ತಾಳೆ. ಹೇಳೋಕ್ಕಾಗಲ್ಲ, ನನ್ನ ಹಿಂದಿಂದ ಅಪ್ಪಾಜಿಯವ್ರ ಮನೆಗೆ ಹೋದ್ರೂ ಹೋದ್ಲಾ. ಮೊದ್ಲ ದರಿದ್ರ ಐತಿ ಹೆಣ್ಣು. ಏನು ಮಾಡಲಿ, ಹಸಿವಾಗಿ ಸಾಯಂಗಾಗೈತಿ. ಆನ್ಲೈನ್ನಾಗ ಆರ್ಡ್ರ್ ಮಾಡಿ ತರ್ಸ್ಕೊಂಡು ತಿಂತೀವಿ ಅನ್ನಕ್ಕೆ ಇದೇನು ಬೆಂಗಳೂರು ಹುಬ್ಳಿ ಕೆಟ್ಟೋಯ್ತಾನ? ಇಲ್ಲ, ಏನು ಮಾಡೋಕ್ಕಾಗಲ್ಲ. ನಮ್ದು ಹಳ್ಳಿ. ಪೂರಿ ಬಿಟ್ಟರೆ ಬೇರೆ ಏನೂ ಸಿಗಲ್ಲ ಇಷ್ಟೊತ್ನ್ಯಾಗ. ಇಡ್ಲಿನೂ ಸಿಗಲ್ಲ. ನನಗೆ ಪೂರಿ ತಿಂದ್ರೆ ತಲೆನೋವು ಬಂದ್ಬಿಡುತ್ತೆ. ಬೇಡ, ಏನು ಮಾಡಲಿ, ಎಳ್ಳೀರ ಕುಡಿತೀನಿ ಹೋಗಿ, ಅದ ಬೆಸ್ಟ್. ಅಯ್ಯ, ಇದು ಸರಸ್ವತಿ. ಇವ್ರು ಯಾರು? ನನ್ನನ್ನು ಕರೀತಾರಲ್ಲ. ಅಯ್ಯ ವಿನಯ್, ನೀವು? ನಾನ. ನೀನೇನು ಸರಸ್ವತಿ ನಮ್ಮೂರಾಗ? ಅದು ಈ ಥರ ಪಕ್ಕ ಹಳ್ಳಿ ಹುಡುಗಿ ಹಂಗ. ಏನಿದು ಚೇಂಜಸ್ಸು? ಅಯ್ಯೋ ಅದನ್ನ ಯಾಕ ಚೇಂಜ್ ಆಗಿರೋದು ನಿನಗೆ ಇಷ್ಟ ಆಗ್ಲಿಲ್ಲೇನು? ನೀನು ತಾನಂತ ಈಗಲೂ ಕರಿಬೋದಲ್ಲ, ಬೇಜಾರೇನಿಲ್ಲಲ್ಲ? ಅಯ್ಯೋ ಕರಿಯಮ್ಮ, ಕರಿ. ಕಾಲೇಜ್ನಾಗ ಇದ್ದಾಗ ಎಷ್ಟು ಮಾಡರ್ನ್ ನೀನು. ಇದು ನಾನು ನಿಜವಾಗ್ಲೂ ಎಲ್ಲ ನೋಡಿನಲ್ಲ ಅಂತೇಳಿ 2 ಸೆಕೆಂಡ್ ನಾನ ಬೆರಗಾಗ್ಬಿಟ್ಟೆ. ಈ ಹಣ್ಣಿ ಮ್ಯಾಗಲ್ದು ಬ್ರಾಹ್ಮಿನ್ಸ್ ಅಲ್ಲ ನೀವು? ಅದು ಚಂದ ಇಟ್ಕೊಂಡು ನೋಡು ಹಣಿ ಮ್ಯಾಗ ಕುಂಕುಮನ, ಭಾಳ ಲಕ್ಷಣವ ಕಾಣಕತ್ತಿದ್ದಿ. ನೀನ್ ಈ ಥರ ನೋಡೇ ಇಲ್ಲ ನಾನು ಸರಸ್ವತಿ. ಆಮೇಲೆ ಸರಸ್ವತಿ ಅಂತ ಕರೆದ್ರೆ ಎಷ್ಟು ಸಿಟ್ಟು ಬರೋದು ನಿನಗ. ಕಾಲ್ ಮಿಸ್ ಸಾರು ಅಂತ ಅಂತಿದ್ದಿ. ಅಬ್ಬಾ, ಏನ್ ಚೇಂಜಸ್ ಇದೆ ಸಡನ್ ಆಗಿ? ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ಸ್. ನಾನು ನಿಮ್ಮ ಹಳ್ಳ್ಯಾಗನ ಈಗ ಊರ್ ಹೊರಗೆ ಕನ್ಸ್ಟ್ರಕ್ಷನ್ ಆಗೈತಲ್ಲ, ದೊಡ್ಡದೊಂದು ಬಂಗ್ಲೆ ಟೈಪ್. ಮೊದ್ಲೆಲ್ಲ ತೋಟ ಇತ್ತು, ಅಲ್ಲಿಗೆ ಬಂಗ್ಲೆ ಆಗೈತಲ್ಲ. ಹಾ ಹೌದು, ತೋಟ ಏನು ಒಂದು ಗಿಡ ಕಡಿಲಾರ್ದಂಗ ಮನಿ ಕಟ್ಸ್ಯಾರ ಅಂತ ಎಲ್ಲ ಕಡೆ ಸುದ್ದಿ. ಅದು ನಿಮ್ದಾನು? ನಿಮ್ದಾನು ಅಲ್ಲ, ನಂದದು. ವಾವ್, ಏನು ನಿಮ್ಮ ಯಜಮಾನ್ರು ಎಲ್ಲ ಬಿಟ್ಟು ಇಲ್ಲಿ ಮನಿ ಕಟ್ಸ್ಬಿಟ್ಟಾರ? ನಂಗೆ ಮದುವೆ ಆಗಿಲ್ಲ ಇನ್ನ. ನಾನು, ನನ್ನ ತಾಯಿ, ನನ್ನ ತಂದೆ, ನಮ್ಮ ತಮ್ಮ ಅಷ್ಟೆ. ನಾವು 4 ಜನ ಬಂದೀವಿ. ಏನಾಯ್ತು ಹೆಂಗಾಯ್ತು ಎಲ್ಲ ನಿಂಗೆ ಆಮೇಲೆ ಹೇಳ್ತೀನಿ, ನಾನೆಲ್ಲ ವಿಸ್ತಾರವಾಗಿ. ಬರ್ಬೋದಲ್ಲ ನಮ್ಮನಿಗೆ? ಈಗಾಗಲ್ಲಮ್ಮ, ಮತ್ತೆ ಯಾವತ್ತರ ಬರ್ತೀನಂತ. ನನಗೂ ನಿನ್ನೋಡ್ ಭಾಳ ಖುಷಿ ಆಯ್ತು. ನೀ ಬಾಯ್ ಬಿಟ್ಟು ಹೇಳಕತ್ತೀರಿ, ನಾ ಹೇಳಕತ್ತಿಲ್ಲ. ನಿನ್ನ ನೋಡಿ ಒಂಥರ ಏನೋ ಹೊಸಾದೊಂದು ಹುರುಪ ಬಂತು. ಆದರೂ ಎಷ್ಟು ದಿನ ಆಯ್ತಲ್ಲ ವಿನಯ್ ನಿನ್ನ ನೋಡಿ. ನನ್ನ ಪ್ರಪೋಸಲ್ನ ನೀನು ರಿಜೆಕ್ಟ್ ಮಾಡಿಬಿಟ್ಟು ಅವಾಗಿಂದ ಒಂಥರ ಅವಾಗಿಂದನ ಚೇಂಜ್ ಆಗಿದ್ದು ಅನ್ಕೋ. ಬಿಡು, ಅದೆಲ್ಲ ಬೇಡ. ಬಾ ನಮ್ಮ ಮನೆ ನೋಡುವಂತೆ ಅಂತ. ನೀನೇನು ಬೈತಿದ್ದಲ್ಲ, ನಿಂಗೊಂದು ಅಡುಗೆ ಮಾಡಕ್ಕೆ ಬರಲ್ಲ, ನಾಳೆ ನೀನು ಹೊಟ್ಟಿಗೆ ನೀ ಏನು ಮಾಡ್ಕೊ ತಿಂತಿ. ಈಗ 1000 ಅಡುಗೆ ಕಲ್ತೀನಿ. ನಿಂಗೆ ಕೇಸರಿ ಬಾತ್ ಅಂದ್ರೆ ಭಾಳ ಇಷ್ಟ ಅಲ್ಲ? ಬಾ, ಕೇಸರಿ ಬಾತ್ ನಿನಗೋಸ್ಕರ ನಾನೇ ಮಾಡ್ತೀನಿ. ಫುಲ್ಲು ದೇಸಿ ತುಪ್ಪದಾಗ ಹಾಕಿ. ನಮ್ಮ ಮನ್ಯಾಗನ ಅದಾವ ಆಕಳ ಎಮ್ಮಿ ಎಲ್ಲ. ಅಲ್ಲಮ್ಮ, ಹೋಲ್ಡ್ ಆನ್. ನಮ್ಮ ಮನೆಗೂ ಎಲ್ಲ ಅದಾವು. ಎತ್ತು, ಎಮ್ಮಿ, ಕುರಿ, ಕೋಳಿ ಎಲ್ಲ. ಅಲ್ಲಲ್ಲ, ಬೇಡ, ತುಂಬ ಎಕ್ಸಾಕ್ಸರೇಟ್ ಮಾಡಿ ಹೇಳೋದು ಬೇಡ. ಆಕಳ ಅದಾವು ನಮ್ಮ ಮನೆಗೂ, ಎಮ್ಮೆ ಅದಾವು, ಎತ್ತದವು. ನಾವು ದೇಸಿ ತುಪ್ಪನ ಬಳಸೋದು, ಆಯ್ತಾ? ಆಯ್ತಪ್ಪ ಆಯ್ತು. ನೀನು ಯಾವಾಗ ನಿಂದು ಬಿಟ್ಕೊಡ್ತಿದ್ದಿ? ಬರ್ಬೋದಲ್ಲ ಈಗರ? ಖಂಡಿತವಾಗ್ಲೂ ಬರ್ತೀನಿ. ನಡಿ, ನೀನಿಷ್ಟು ಪ್ರೀತಿಯಿಂದ ಕರಿತಿ, ನಾ ಬರಲ್ಲ ಅಂತೀನೇನು? ನಡಿ ಹೋಗಣ. ಅಲ್ಲ, ಇನ್ನೂ ಮದುವೆಗಿಲ್ಲ ನೀನು? ಇನ್ನೂ ನಿನ್ನ ನೆನಪೊಳಗ ಅದೀನಿ. ನೀನು ಮದುವೆ ಆಯಿತು ಅಂತ ಕೇಳಿದೆ. ಹುಡುಗಿ ಪಕ್ಕ ಹಳ್ಳಿ ಏಕೆ ಅನ್ಸತ್ತಲ್ಲ? ಎಲ್ಲ ನಿನ್ನನ್ನು ಅರ್ತ್ಕೊಂಡು ನುರ್ತ್ಕೊಂಡು ಬಾಳೆ ಮಾಡತಕ್ಕತ್ತಿರ್ಬೇಕಲ್ಲ ನಿನ್ನ ಜೊತೆಗೆ. ಸುಖ ಸಂಸಾರ ಅನ್ಸತ್ತ? ಎಷ್ಟು ಮಕ್ಕಳು? ಅಯ್ಯೋ, ಈಗ ಮದುವೆಯಾಗ ಒಂದು 6 ತಿಂಗಳಾಗೈತಿ. ಎಲ್ಲಿಂದ ಮಕ್ಳು ಇಷ್ಟು ಬೇಗ? ನೀನು ಬೇಕಿ ಇಷ್ಟು ಲಗು ಮಕ್ಳು ಮರಿ ಮಾಡ್ಕೊಳ್ಳೋದೇನು ಸೀದಿಲ್ಲ. ಮದುವೆನ ಆಯ್ತು, ಆದ್ರ ಏನಾಯ್ತು? ಯಾಕೆ ವಿನಯ್ ಬೇಸರ ಮಾಡ್ಕೊಂಡು? ಏನು ಹೇಳಿ, ನಿನ್ನ ಮುಂದೇನು ಮುಚ್ಚು ಮರಿ. ನಿನ್ನ ಮಾಡರ್ನ್ ನದಿಯೇ ನನಗೆ ಹಿಂಗೆಲ್ಲ ಸೆಟ್ ಆಗಲ್ಲ, ನಮ್ಮ ಮನೆಗೆ ನಿನ್ನಂತರ ಹೊಂದ್ಕೊಳ್ಳಲ್ಲ ಅಂತ ರಿಜೆಕ್ಟ್ ಮಾಡಿದೆ ನಿನ್ನ ಪ್ರಪೋಸಲ್ನ.
ಆದ್ರೆ ಏನೋ ಅನ್ಕೊಂಡು ಮದುವೆ ಅದೇ. ಹ್ಞೂ ಬಿಡ, ನಂದು ಬಿಡು, ನಿಂದು ಹೇಳು. ನೀ ಯಾಕ ನನ್ನ ನೆನಪಿನಾಗ ಇರಬೇಕು? ನಮ್ಮ ಮದುವೆ ಆಗಿನಂತ ಗೊತ್ತಾದ್ಮ್ಯಾಗೂ ಏನು ಯಾಕಿನ್ನು ಹಿಂಗದಿದಿ? ಅದೆಲ್ಲ ಬಿಟ್ಬಿಡು, ಚಂದಾಗ ಒಳ್ಳೆ ಹುಡುಗನ ಮದುವೆ ಆಗು. ನೋಡು ವಿನಯ್, ನೀವಂತರ ನಂಗೆ ಕೃಷ್ಣ ಪರಮಾತ್ಮ ಇದ್ದಂಗೆ, ನಾ ರಾಧೆ ಇದ್ದಂಗೆ. ನೀನು ಸಿಕ್ಕರು ನೀ ಸಿಗದೇ ಇದ್ರು ನೀ ನನ್ನ ಕೃಷ್ಣ, ನಾನು ನಿನ್ನ ರಾಧೆ, ಅದು ಮಾತ್ರ ನಿಜ. ಅಯ್ಯೋ ನಾನೊಬ್ಬಕಿ. ಬಾ, ಹೆಂಗೂ ಊಟ ಟೈಮ್ ಆಗಿದ್ದಿ. ಮನ್ಯಾಗಂಕರು ಆಲ್ರೆಡಿ ನಮ್ಮ ತೋಟದಾಗ ಬೆಳೆದಿರೋದು, ಅದು ನಾನು ನನ್ನ ಕೈಯಿಂದ ಬೆಳೆದಿರೋ ಮೂಲಂಗಿ, ಆಮೇಲೆ ಮತ್ತು ಗಜ್ರಿ, ಆಮೇಲೆ ಟಮಾಟ ಹಣ್ಣು ಎಲ್ಲ ನಮ್ಮ ತೋಟದಾಗ ಬೆಳೆದಿರೋದ್ರಿಂದನೇ ನಾನು ಚಂದಾಗ ತರಕಾರಿ ಹಾಕಿ ಸಾರು ಮಾಡೀನಿ. ಬಾ, ಕಾಯಿಪಲ್ಯ ಸಾರು ಘಮ್ ಅಂತಿತ್ತು. ನಾನು ಯಾವಾಗ ಉಣ್ತೀನೋ ಅಂದ್ಕೊಂಡೆ. ಆದ್ರೆ ಇಲ್ಲಿ ಗುಡಿಯಾಗ ಇವಾಗ ಇದ್ರದ್ದು ಹನುಮ ಮಾಲೆ ಹಾಕ್ಯಾರ ನೋಡು, ಅವ್ರು ಎಲ್ಲನೂ ಏನೇನೋ ಪೂಜೆ ಇಟ್ಕೊಂಡಿದ್ರು ಅಂತ ಹೇಳಿದ್ರ ಅಪ್ಪ. ಅದಕ್ಕೆ ನಾ ಪೂಜೆಗಂತ ಬಂದಿದ್ದೆ. ಈಗ ಹೋಗಿ ಅಲ್ಲಿ ಊಟ ಮಾಡಬೇಕಾಗಿತ್ತು. ಅವರು ಪ್ರಸಾದ ಕೊಟ್ರಲ್ಲಿ ಸ್ವಲ್ಪ ಊಟ ಮಾಡೀನಿ. ಮನೆಗೆ ಹೋಗಿ ಇನ್ನೊಂದು ಸರಿ ಊಟ ಮಾಡಬೇಕು ಅಂದ್ಕೊಂಡೆ. ಅಷ್ಟರೊಳಗೆ ನೀ ಸಿಕ್ಕಿ. ಬಾ, ನಿಂಗೆ ನಾ ಕೇಸರಿ ಬಾತ್ ನಾನು ನಿಂಗೆ ಮಾಡಿ ತಿನ್ನಿಸ್ತೀನಿ. ನಾ ಅಡ್ಗೆ ಕಲ್ತಾಗಿಂದನೂ ನನಗೆ ಆಸೆ ಇತ್ತು ನಿಂಗೆ ಏನಾರು ಮಾಡಿಕೊಡ್ಬೇಕು, ನನ್ನ ಕೈ ರುಚಿ ತೋರಿಸ್ಬೇಕು ಅಂತೇಳಿ. ಇವತ್ತು ಆ ಆಂಜನೇಯನ ನನಗೆ ಎಲ್ಲನೂ ಅವಕಾಶ ಮಾಡಿಕೊಟ್ಟಾನ. ಬಾ ಬಾ, ಮೊದಲು ಮನೆಗೆ ಹೋಗೋಣ, ಆಮೇಲೆ ಏನಾರು ಮಾತಾಡೋಣ.